ಇನ್ನು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರು ಮತ್ತೆ ಪುಂಡಾಟವನ್ನ ಮಾಡಿರೋದು. ಅತಿ ವೇಗದ ಚಾಲನೆ ಹಾಗೂ ಸೈಲೆನ್ಸರ್ನಲ್ಲಿ ಬೆಂಕಿಯ ಕರ್ಕಶ ಶಬ್ದ. ಏರ್ಪೋರ್ಟ್ ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಕಾರಿನ ಜೊತೆಗೆ ರಿಕ್ಕಿ ರೈ ಮತ್ತೆ ಪುಂಡಾಟವನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಪದೇ ಪದೇ ಈ ರೀತಿಯಾಗಿರುವಂತಹ ಘಟನೆಗಳಿಗೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಕಾರಣ ಆಗ್ತಾ ಇರೋದು. ಈಗ ಮತ್ತೊಮ್ಮೆ ಇದೇ ರೀತಿಯಾಗಿರುವಂತಹ ಪುಂಡಾಟದಿಂದಲೇ ಸುದ್ದಿ ಆಗಿದೆ. ಅತಿ ವೇಗವಾಗಿ ಚಾಲನೆ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ರಿಕ್ಕಿ ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರು ವಿಡಿಯೋ ಆಧರಿಸಿ ಈಗ ಪೊಲೀಸರು ಪರಿಶೀಲನೆಗೆ ಮುಂದಾಗಿದ್ದಾರೆ. ಮಾರ್ಚ್ 21ರಂದು ಕೂಡ ಇದೇ ಕಾರ್ನಲ್ಲಿ ಪುಂಡಾಟವನ್ನ ಮೆರೆದಿರೋದು. ಕಾರ್ನಲ್ಲಿ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಕಬ್ಬನ್ ಪಾರ್ಕ್ ರಸ್ತೆಯಲ್ಲಿ ಕಾರನ್ನ ಡ್ರಿಫ್ಟಿಂಗ್ ಮಾಡಿದಂತಹ ಘಟನೆಯಾಗಿತ್ತು. ಕೋರ್ಟ್ನಲ್ಲಿ ದಂಡವನ್ನು ಕೂಡ ಕಟ್ಟಿದ್ದಂತಹ ಕಾರು ಮಾಲೀಕ ರಿಕ್ಕಿ ರೈ ಈಗ ಮತ್ತೊಮ್ಮೆ ಅದೇ ಕಾರ್ನಲ್ಲಿ ಪುಂಡಾಟವನ್ನ ಮೆರೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. K05 NR 09 ಈ ನಂಬರ್ನ ಲ್ಯಾಂಬೋರ್ಗಿನಿ ಕಾರು. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಪದೇ ಪದೇ ಈ ರೀತಿಯಾಗಿರುವಂತಹ ಪುಂಡಾಟಗಳಿಂದ ಸುದ್ದಿ ಆಗ್ತಾ ಇರೋದು. ಇತ್ತೀಚೆಗಷ್ಟೇ ನಾವು ನೋಡಿದ್ವಿ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಕಾರನ್ನ ಡ್ರಿಫ್ಟಿಂಗ್ ಮಾಡಿದ್ದು. ಅದಾದ ನಂತರ ಕಬ್ಬನ್ ಪಾರ್ಕ್ ರಸ್ತೆ ಕಾರನ್ನ ಡ್ರಿಫ್ಟಿಂಗ್ ಮಾಡಿ ಸುದ್ದಿ ಆಗಿದ್ದಂತಹ ರಿಕ್ಕಿ ರೈ ಅದಾದ ನಂತರ ದಂಡವನ್ನ ಕೂಡ ಕಟ್ಟಿದ್ರು. ಈಗ ಮತ್ತೊಮ್ಮೆ ಅದೇ ರೀತಿಯಾಗಿ ಕಾರನ್ನ ಓಡಿಸಿ ಈಗ ಸುದ್ದಿ ಆಗಿರೋದು. ಏರ್ಪೋರ್ಟ್ ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಕಾರಿನಲ್ಲಿ ಪುಂಡಾಟವನ್ನ ಮೆರೆದಿರುವಂತಹ ಆರೋಪ ಮತ್ತೊಮ್ಮೆ ಕೇಳಿ ಬರ್ತಾ ಇದೆ ರಿಕ್ಕಿ ರೈ ವಿರುದ್ಧ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.